ನ್ಯೂಸ್ ಫಸ್ಟ್ ಚಾನೆಲ್ ಹಾಗೂ ಡಿಜಿಟಲ್ನಲ್ಲಿ ಜಾಹೀರಾತು ನೀಡಲು ಈ ನಂಬರ್ಗೆ ಸಂಪರ್ಕಿಸಿ. ನನಗೆ ಯಾರು ಕೇಳಿಲ್ಲ, ನನಗೆ ಯಾರು ಮಾತಾಡಿಲ್ಲ. ಎಲ್ಲರಿಗೂ ಕೂಡ ನನ್ನ ಬಗ್ಗೆ ನಂಬಿಕೆ ಇದೆ. ಎಲ್ಲಿ ಹುಟ್ಟಿದ್ದೀನಿ, ಎಲ್ಲಿ ಸಾಯ್ತೀನಿ ಅಂತ ಎಲ್ಲರಿಗೂ ಗೊತ್ತಿದೆ. ನಾನು ಯಾರು ಮಾತಾಡಿಲ್ಲ. ನನ್ ಆಫ್ ದಿ ಪಾರ್ಟಿ ಹೈಕಮಾಂಡ್ ಹ್ಯಾಸ್ ಸ್ಪೋಕನ್ ಟು ಮೀ. ಅವರು ಚರ್ಚೆ ಮಾಡಿರ್ಬೋದು, ಯಾರನ್ನೋ ಕೇಳಿರ್ಬೋದು, ತಿಳ್ಕೊಂಡಿರ್ಬೋದು. ಅವ್ರೇನು ತಿಳ್ಕೊಳ್ಳೋದು ಅಂತಲ್ಲ. ನಮ್ಮ ಕಾಂಗ್ರೆಸ್ ಪಾರ್ಟಿಲಿ ನಮ್ಮ ಲೀಡರ್ಸು ನನ್ನೆಲ್ಲ ಅಕ್ಕಪಕ್ಕ ಸುತ್ತಮುತ್ತಲು ಏನು ನಡೆದಿದೆ ಅಂತೆಲ್ಲ ರಿಸರ್ಚ್ ಮಾಡಿರ್ತಾರೆ. ಮೈ ಫ್ರೆಂಡ್ಸ್, ಸೀನಿಯರ್ ಲೀಡರ್ಸ್ ಅವರೆಲ್ಲ ಗೈಡ್ ಮಾಡ್ತಾರೆ. ಪಾಪ ಅವರೆಲ್ಲ ತಪ್ಪು, ದೇ ಆರ್ ಮೈ ಬ್ರದರ್ಸ್. ಅವರೆಲ್ಲ ಗೈಡ್ ಮಾಡ್ತಾರೆ. ಅವರೆಲ್ಲ ಗೈಡ್ ಮಾಡ್ತಾ ಇದಾರೆ. ಜಸ್ಟ್ ಅವ್ರೇನು ಆಯ್ತು, ಅವ್ರಿಗೂ ಕೇಳೋಣ ಬಿಡಿ, ನಿನ್ಗೂ ಕೇಳೋಣ, ಅವ್ರಿಗೂ ಕೇಳೋಣ. ರಾಹುಲ್ ಗಾಂಧಿ ಮತ್ತು ವಿರೋಧಿಸಿಕೊಂಡು ಬರ್ತಾ ಇರತಕ್ಕ ಸಿದ್ಧಾಂತ ನಾನ್ ನೋಡಪ್ಪ, ನಾನು ಯಾವ್ದು ಎಡವಿಲ್ಲ. ಏನ್ ಹೇಳುದು? ಏನ್ ಅವ್ರೇನು ಹೊಗಳಿದಿನ? ಬಟ್ ಎಲ್ಲ ವಿಚಾರ ತಿಳ್ಕೊಳ್ಳೇಬೇಕಲ್ಲ. ಒಂದು ಪಾರ್ಟಿಗೆ ನೀವು ಯಾವ್ದೋ ಒಂದು ಟಿವಿ ಕೆಲಸ ಮಾಡ್ತಾ ಇರ್ತೀರಾ. ನಿಮ್ ಟಿವಿ ಐಡಿಯಾಲಜಿ ಬೇರೆ ಇದೆ, NDTV ಐಡಿಯಾಲಜಿ ಬೇರೆ ಇದೆ. ಅದ್ಯಾವುದೋ ಇನ್ನೊಂದು ಬಿಜೆಪಿದು ನನ್ಗೆ ಹಿಂದೆ ಪಾಂಚಜನ್ಯ ಅಂತ ಹೆಸರಿಟ್ಬಿಟ್ಟಿದೆ. ನಾನು SM ಕೃಷ್ಣ ಅಂತ ಅಲ್ದು. ಒಬ್ರು ಲೀಡರ್ ಸೆಂಟ್ರಲ್ ಮಿನಿಸ್ಟರ್ ಹೋಗಿ ಸೋನಿಯಾ ಗಾಂಧಿ ಕಂಪ್ಲೇಂಟ್ ಹೇಳ್ಬಿಟ್ರು, ಪಾಂಚಜನ್ಯ ಈಸ್ RSS ಮೌತ್ ಪೀಸ್ ಅಂತ. ಸೋನಿಯಾ ಗಾಂಧಿ ಕರೆದು ನನಗೆ ಕೇಳಿದ್ರು. ನಾನು ಹೇಳಿದೆ, ಪಾಂಚಜನ್ಯ ಯಾರು? ಇಸ್ ಎ ಕೃಷ್ಣಾಸ್ ಕಾಸ್. ಯದಾ ಯದಾ ಈ ಧರ್ಮಸ್ಯ ಜ್ಞಾನಿರ್ಭವತಿ ಭಾರತ ಅಭ್ಯುತ್ಥಾನಾಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮಿ. ಇನ್ನ ಹೇಳ ಹಂಗೆ ಕಾಂಚಿ ಹೇಳಿ ಕೊನೆಗೆ ಧರ್ಮ ಸ್ಥಾಪನೆಗೆ ಅಧರ್ಮ ನಾಶ ಆಗಿ ಮತ್ತೆ ಧರ್ಮ ಸ್ಥಾಪನೆ ಮಾಡ್ಲಿಕ್ಕೆ ಅಂದ್ರೆ ಆ ಸಂದರ್ಭಕ್ಕೆ ಕೃಷ್ಣನ್ ಕೈಲಿ ಅದನ್ನ ಕೊಡೋದನ್ನ SM ಇವ್ರು ನಮ್ಮ CM ಲಿಂಗಪ್ಪನ ಕೈಲಿ ಕೃಷ್ಣನ್ ಮಾತಾಡಿದ್ರೆ ಕಾಂಚ್ನ ಓದಿಸ್ಬಿಟ್ಟು ಆ ಧರ್ಮ ಯುದ್ಧನ ಪ್ರಾರಂಭ ಮಾಡಿದ್ರು. ಗೆದ್ದ ಅಧಿಕಾರಕ್ಕೆ ಬಂದ ನಾವೆಲ್ಲ ಮಂತ್ರಿ ಆದವು. ಒಂದೊಂದು ಫಿಲಾಸಫಿ. ಪ್ರಜಾವಾಣಿ ಇಸ್ ಡಿಫರೆಂಟ್, ಕನ್ನಡಪ್ರಭ ಇಸ್ ಡಿಫರೆಂಟ್, ಸಂಯುಕ್ತ ಕರ್ನಾಟಕ ಇಸ್ ಡಿಫರೆಂಟ್, NDTV ಇಸ್ ಡಿಫರೆಂಟ್, ರಿಪಬ್ಲಿಕ್ ಇಸ್ ಡಿಫರೆಂಟ್, ಟೈಮ್ಸ್ ನೌ ಇಸ್ ಡಿಫರೆಂಟ್. ಎಲ್ಲ ಟಿವಿನೂ ಅವ್ರವ್ರದೇ ಆದಂತ ಒಂದು ಐಡಿಯಾಲಜಿಲಿ ಅವ್ರವ್ರೊಂದು ಇದರಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ತಾರೆ. ತಪ್ಪೇನಿದೆ? ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.